ಪೂಜ್ಯ ಗುರುಗಳಾದ ಪತ್ರಿ ಸರ್ಗೆ ನಮಸ್ಕರಿಸುತ್ತಾ ನನ್ನ ಒಂದು ಅನುಭವಗಳನ್ನು ತಿಳಿಸ್ತೀನಿ. ನಾನು ಮೊದಲು ಧ್ಯಾನಕ್ಕೆ ಬಂದಿದ್ದು ಅಂಬಿಕಾ ಅವರು ಹೇಳಿದ್ಮೇಲೆ ಅವ್ರ ಜೊತೆಗೆ ಬಂದೆ. ಅವ್ರು ಒಂದ್ಸರಿ ದೇವಸ್ಥಾನದಲ್ಲಿ 41 ದಿನ ಧ್ಯಾನ ಮಾಡೋಣ ಅಂತೇಳಿ ಆಂಜನೇಯ ದೇವಸ್ಥಾನದಲ್ಲಿ ಶುರು ಮಾಡಿದ್ವಿ. ಅಲ್ಲಿ ಧ್ಯಾನಕ್ಕೆ ಕೂತಿದ್ದೀವಿ. ಅಲ್ಲಿ ಏನಂದರೆ ಮದುವೆ ಇದ್ರದ್ದು ಒಂದೇ ಗಲಾಟೆ, ಸೌಂಡ್ ಇತ್ತು. ಅಯ್ಯೋ ಧ್ಯಾನ ಕೂರಕ್ಕೆ ಆಗಲಿಲ್ಲ, ಸೌಂಡ್ ಜಾಸ್ತಿ ಇದೆ ಅಂತ ಹೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಅದೇ ಒಂದು ಮ್ಯೂಸಿಕ್ ಅಂತ ತಿಳ್ಕೊಂಡು ನಾವು ಧ್ಯಾನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಅದು ಆವತ್ತು ತಿಳ್ಕೊಂಡಿದ್ದು. ಈಗ ತನಕನೂ ಅಷ್ಟೇ, ಎಷ್ಟೇ ಸೌಂಡ್ ಆಗಲಿ ಏನೇ ಒಂದು ಇದಾಗಲಿ ನಮಗೇನು ಅನಿಸಲ್ಲ. ಅದು ತುಂಬ ನಮಗೆ ಒಂದು ಮ್ಯೂಸಿಕ್ ಥರ ಕೇಳಿಸುತ್ತೆ. ಅದೊಂದು ಒಳ್ಳೆ ಅನುಭವ. ಧ್ಯಾನಕ್ಕೆ ಏನೂ ಡಿಸ್ಟರ್ಬ್ ಆಗೋದಿಲ್ಲ. ಅದೇ ಥರ ನಾವು ಒಂದು ಕೂತಿರ್ಬೇಕಾದ್ರೆ ಈ ಸೊಳ್ಳೆ ಕಾಟನೂ ಬರುತ್ತೆ. ಅದು ಅಷ್ಟೇ, ಗುಯ್ಯಿ ಅನ್ನೋ ಬೇಕಾದರೆ ಏನಪ್ಪ ಇಷ್ಟು ಸೌಂಡು ಅಂತ ಹೇಳಿದಾಗ ಒಂದು ಸಾರಿ ಪತ್ರಿ ಸರ್ ಹೇಳಿದರು, ಅದು ನಿಮಗೆ ಮೆಸೇಜ್ ಕೊಡೋದಕ್ಕೆ ಬರ್ತಾ ಇರುತ್ತೆ, ನೀವು ಅದನ್ನೇನು ಇದು ಮಾಡಬೇಡಿ ಅಂತ. ಅದೇ ರೀತಿ ನಾವು ಅದು ಏನು ಕೊಡುತ್ತೆ ಅಂತ ತಿಳ್ಕೊಂಡಾಗ ಅದು ನಮಗೇನೋ ಒಂದು ಎಚ್ಚರಿಕೆ ಕೊಡುತ್ತೆ. ಅದು ಕಚ್ಚೋದಿಲ್ಲ, ಏನು ಮಾಡಲ್ಲ ನಮಗೆ. ನಾವು ಧ್ಯಾನದಲ್ಲಿರಬೇಕಾದ್ರೆ ಅದು ಅಷ್ಟು ನಮಗೆ ಹೆಲ್ಪ್ ಮಾಡುತ್ತೆ. ಮೊದಲಿಗೆ ನಂದು ಮೊದಲು ಜಾಯಿಂಟ್ ಫ್ಯಾಮಿಲಿ. ನಾವು ಒಂದು 18 ಜನ ಇದ್ವಿ. ಅಲ್ಲಿ ಎಲ್ಲ ಹೊಂದ್ಕೊಂಡು ಇರ್ತಿದ್ವಿ. ಆದರೂ ಜಾಯಿಂಟ್ ಫ್ಯಾಮಿಲಿ ಅಂದಮೇಲೆ ಸಣ್ಣ ಪುಟ್ಟ ಏನೋ ಒಂದು ಇದ್ದೇ ಇರುತ್ತಲ್ವ. ಆದರೆ ಅಲ್ಲಿ ಏನೋ ನಮಗೆ ಇದಿರಲಿಲ್ಲ, ತುಂಬ ಚೆನ್ನಾಗಿತ್ತು. ಬಟ್ ಆದರೆ ಧ್ಯಾನಕ್ಕೆ ಬಂದ ಮೇಲೆ ಮೊದಲು ಹೇಳ್ತಾರಲ್ವ, ಮೊದಲು ನಾವು ನಂತರ ಎಲ್ಲ ಅಂತ. ಅದೇ ಥರ ಧ್ಯಾನ ಮಾಡ್ತಾ ಮಾಡ್ತಾ ನನಗೊಂದು ಅನುಭವ ಆಗಿದ್ದು, ನಾನು ಮೊದಲು ಮಾಡಿದ್ಮೇಲೆ ಮನೇಲಿ ಎಲ್ಲರೂ ಸುಧಾರಿಸಿದ್ರು. ಎಷ್ಟೋ ಗಲಾಟೆಗಳು ಇರ್ತಿತ್ತು, ಏನೋ ಒಂದು ಇರ್ತಿತ್ತು, ಅದೆಲ್ಲ ಒಂದೊಂದೇ ಒಂದು ಕಡಿಮೆ ಆಗ್ತಾ ಬರ್ತಾಯಿತ್ತು. ಮತ್ತು ಅಲ್ಲಿ ನನ್ನ ಮಾತು ಎಲ್ಲರೂ ಕೇಳೋ ಥರ ಆಯಿತು. ತುಂಬ ತುಂಬ ಎಕ್ಸ್ಪೀರಿಯನ್ಸ್ಗಳು ತುಂಬ ಚೆನ್ನಾಗಿತ್ತು. ಇದೇ ರೀತಿ ಒಂದು ವಿಷಯ ಹೇಳ್ಬೇಕಂದ್ರೆ, ನನ್ನ ಮಗ 25 ವರ್ಷ, ಅವನಿಗೆ ಬ್ಲಡ್ ಕ್ಯಾನ್ಸರ್ ಅಟ್ಯಾಕ್ ಆಗಿಬಿಡ್ತು. ಬಟ್ ಅವನು ಏನು ಮಾಡಿದ್ರು, ಯಾವ ಥರ ಇದು ಮಾಡಿದ್ರು ಅವನು ಇರಲಿಲ್ಲ, ಎಕ್ಸ್ಪೈರ್ ಆಗಿಬಿಟ್ಟ. ಆದರೆ ಆಗ ನನಗೆ ಯಾಕೆ ಈ ಧ್ಯಾನ ಎಲ್ಲ ಮಾಡಬೇಕು, ಇಷ್ಟೆಲ್ಲ ಮಾಡಿದ್ರು ನನಗೆ ಯಾಕೆ ಈ ಥರ ಕಷ್ಟ ಬಂತು ಅಂತ ಆಗ ಸ್ವಲ್ಪ ದಿನ ಧ್ಯಾನ ಬಿಟ್ಟಿದ್ದೆ. ಅದೇ ಟೈಮಲ್ಲಿ ಪತ್ರಿ ಸರ್ ನಮ್ಮೂರಿಗೆ ಬಂದರು. ಅದು ಡಿಸೆಂಬರಲ್ಲಿ ನನ್ನ ಮಗ ಇದಾಗಿದ್ದು. ಅವರು ಮಾರ್ಚಲ್ಲೇನೋ ಬಂದರು. ಮಾರ್ಚಲ್ಲಿ ಬಂದಾಗ ಎಷ್ಟು ಜನ ಸೇರಿದ್ವಿ ಅಂದರೆ ಸುಮಾರು 700-1000 ಜನ ತನಕ ಸೇರಿದ್ವಿ ಅಲ್ಲಿ. ಅವರು ಇಲ್ಲಿ ಸ್ಟೇಜ್ ಮೇಲೆ ಕೂತಿದ್ದಾರೆ, ಅಲ್ಲಿ ಎದುರಿಗೇನೆ ನಾನು ಕೂತಿದ್ದೀನಿ. ನನಗೊಂದೇ ಪ್ರಶ್ನೆ, ನನಗೆ ಯಾಕೆ ಹಿಂಗಾಯಿತು, ನನ್ನ ಮಗನೇ ಯಾಕೆ ಹಿಂಗಾದ ಅನ್ನೋ ಒಂದು ಫೀಲಿಂಗ್ ಇತ್ತು. ಯಾಕೆ 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 ಅಂತ ನನಗೆ ತಿಳಿಬೇಕು ಅಂತ ಕೂತೆ. ಪತ್ರಿ ಸರ್ ನೋಡಿದ್ರೆ ನಗ್ತಾ ಕೂತಿದ್ದಾರೆ. ಮತ್ತು ಮೆಡಿಟೇಷನ್ ಕುಂಡ್ರಿಸಿದಾಗ ನಂದು ಒಂದೇ ಪ್ರಶ್ನೆ, ನನಗೆ ತಿಳಿಬೇಕು ನನ್ನ ಮಗ ಏನು ಅಂತ. ಆಗ ಒಂದು ಅನುಭವ ಅಂದರೆ, ನನ್ನ ಮಗ ಎಲ್ಲಿದ್ದಾನೆ ಅಂತ ತೋರಿಸ್ಕೊಟ್ರು ಅವರು. ಅದು ಹೇಗೆ, ನನ್ನ ಮಗ ನನ್ನ ಕರ್ಕೊಂಡು ಹೋಗ್ತಿದ್ದಾನೆ, ಅಮ್ಮ ಬಾರಮ್ಮ, ನಾನು ಯಾವ ಥರ ಇದ್ದೀನಿ ನೋಡ್ಬಾರಮ್ಮ ಅಂತ ಕರೀತಿದ್ದಾನೆ. ಸ್ಟೆಪ್ಸ್ ಎಲ್ಲ ಹತ್ತಿ, ಅಮ್ಮ ನೀನು ನಿಧಾನಕ್ಕೆ ಬಾ ಅಂತೇಳಿ ಅವನಲ್ಲಿ ಕೂರ್ತಿದ್ದಾನೆ, ಮತ್ತೆ ಕರ್ಕೊಂಡು ಹೋಗ್ತಿದ್ದಾನೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ಆ ಲೋಕ, ಅದು ಉನ್ನತವಾದ ಲೋಕ, ಅಷ್ಟು ಚೆನ್ನಾಗಿದೆ. ಯಾವ ಲೋಕ ಇದು ಅಂದರೆ ಆನಂದ ಲೋಕ ಅಂತಾನೆ. ಅಷ್ಟು ತುಂಬ ಚೆನ್ನಾಗಿತ್ತು. ಮತ್ತು ಆ ಮೆಡಿಟೇಷನ್ ಎಲ್ಲ ಮುಗೀತು. ಮುಗಿದ ಮೇಲೆ ನೋಡ್ತೀನಿ ಪತ್ರಿ ಸರ್ ನಗ್ತಾ ಇದ್ದಾರೆ ಜೋರಾಗಿ. ನನಗೆ ಮೆಡಿಟೇಷನ್ ಮಾಡಬೇಕಾದ್ರೆ ಅಳು ಅವ್ರು ನೋಡಿದ್ರೆ ಕಣ್ಬಿಟ್ರೆ ನಗ್ತಾ ಇದ್ದಾರೆ. ನಮ್ಮ ಯಜಮಾನ್ರು ಬಂದು ಫೋಟೋಗ್ರಾಫರು. ಪತ್ರಿ ಸರು ಸ್ಟೇಜಿಂದ ಇಳಿದ್ರು.
ಇಳಿದ್ಮೇಲೆ ಅವ್ರಿಗೆ ಗೊತ್ತಿಲ್ಲ ನಾವು ದಂಪತಿಗಳು ಅಂತಲೂ ಗೊತ್ತಿಲ್ಲ. ಬಟ್ ಅವ್ರು ನಮ್ಮಿಬ್ಬರನ್ನ ಕರೆದು ಹಗ್ ಮಾಡಿಕೊಂಡ್ರು. ಯಾವತ್ತು ಕೈ ಕೊಡೋಕ್ಕೂ ನಾನು ಬೇಗ ಮುಂದೆ ಹೋಗ್ತಿರ್ಲಿಲ್ಲ. ನೋಡಿದ್ರೆ ಅವತ್ತು ಪತ್ರಿ ಸಾರೇ ನಮ್ಮ ಹತ್ರ ಬಂದು ನಮ್ಮಿಬ್ಬರಿಗೂ ಹಗ್ ಕೊಟ್ಟು ಸಮಾಧಾನ ಮಾಡಿದ್ರು. ಆವತ್ತು ಎಷ್ಟು ಅಂದರೆ ನನ್ನ ಮಗ ಹೇಳ್ತಿದ್ದಾರೆ ಅಲ್ಲಿ ಅವನ ಕೆಲಸ ಇಲ್ಲಿಲ್ಲ ಅಲ್ಲಿದೆ, ಅವನ ಕೆಲಸ ಅಲ್ಲಿ ಮಾಡಬೇಕಾಗಿದೆ, ಆದ್ದರಿಂದ ಅವನು ಅಲ್ಲಿ ಹೋಗಿದ್ದಾನೆ ಅಂತ ಹೇಳ್ತಿದ್ರು. ಅದೇ ರೀತಿ ನನ್ನ ಫ್ರೆಂಡು ಶ್ವೇತಾ ಅವಳು ಹೇಳಿದ್ಲು, ಅವನಿಗೆ ಅಲ್ಲಿ ಕೆಲಸ, ಈಗ ಇಲ್ಲಿಂದ ಬರೋರು ಎದ್ರುಕೊಂಡು ಬರ್ತಾರಲ್ವ, ಅವ್ರಿಗೆ ಬುದ್ಧಿ ಹೇಳಿ ಸಮಾಧಾನ ಕೊಟ್ಟು ಅವ್ರಿಗಲ್ಲಿ ಗೈಡ್ಲೈನ್ಸ್ ಕೊಡೋದಕ್ಕೆ ಅವನು ಅಲ್ಲಿ ಹೋಗಿರೋದು ಅಂತೇಳಿ. ಇದೇ ಥರ ಈ ಕೊರೋನಾ ಟೈಮಲ್ಲಿ ಗೋರಿಬಿದ್ನೂರವರು ವರಾಮೂರ್ತಿ ಸರ್ ಅವರು ಎಕ್ಸ್ಪೈರ್ ಆಗಿದ್ದಾರೆ. ನನಗೆ ಮೆಡಿಟೇಷನಲ್ಲಿ ಕಾಣಿಸ್ತಿದೆ ನನ್ನ ಮಗ ಪ್ರೊಸೆಷನು ಏನು ಗ್ರ್ಯಾಂಡ್ ಪ್ರೊಸೆಷನಲ್ಲಿ ಏನು ಎಂಥ ಒಳ್ಳೆ ಬಟ್ಟೆ ಹಾಕಿದ್ದಾನೆ, ಡ್ಯಾನ್ಸ್ ಆಡ್ತಿದ್ದಾನೆ ಅಂದರೆ ಖುಷಿಯಾಗಿ ಆಡ್ತಿದ್ದಾನೆ. ನಾನು ಏನಪ್ಪ ಈ ರೀತಿ ಎಲ್ಲ ಬರ್ತಿದೆ ಏನಿದು ಅಂತ. ಮತ್ತು ನಾವು ಪಿರಮಿಡ್ ವ್ಯಾಲಿಗೆ ಹೋಗಿದ್ದೀವಿ. ಅಲ್ಲಿ ಒಂದಿಬ್ಬರು ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ತಿದ್ರು, ಅವರು ಎಂಥ ಒಳ್ಳೆ ಇದ್ರಕ್ಕೆ ಹೋಗಿದ್ದಾರೆ, ಅವ್ರದ್ದು ಗ್ರ್ಯಾಂಡ್ ಪ್ರೊಸೆಷನಲ್ಲಿ ಅವ್ರು ಹೋಗಿದ್ದಾರೆ ಅಂತೆಲ್ಲ ಹೇಳಿದಾಗ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಲ್ವಾ ನನ್ನ ಮಗ ಅಲ್ಲೇ ಇದ್ದಾನೆ ಅನ್ನೋ ಒಂದು ನನಗೆ ಖುಷಿ ಆಯಿತು. ಈಗಲೂ ಅಷ್ಟೇ ನೆನೆಸ್ಕೊಂಡ್ರೆ ಫೀಲ್ ಆಗುತ್ತೆ, ಬಟ್ ಸಮಾಧಾನವೂ ಆಗುತ್ತೆ. ಅಷ್ಟೇ ಅಲ್ಲ ತುಂಬ 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 ಅನುಭವಗಳಾಗಿದ್ದಾವೆ. ಮತ್ತು ಇವನು ಹೋದ್ಮೇಲೆ ನನಗೆ ಗೊತ್ತಿಲ್ಲ ಪುನರ್ಜನ್ಮ ಇರುತ್ತೆ ಅಂತೇಳಿ ನಾನು ತುಂಬ ಮತ್ತೆ ಅವನು ಹುಟ್ಟು ಬರಬೇಕು, ನಮ್ಮ ಮನೆಗೆ ಹುಟ್ಟು ಬರಬೇಕು ಅನ್ನೋ ಒಂದು ಫೀಲು. ಎಷ್ಟು ಅಂದರೆ ಪತ್ರಿ ಸರ್ಗೂ ಕ್ವಶನ್ ಹಾಕ್ಕೊಂಬಿಟ್ಟೆ ನಾನು, ಸರ್ ಪುನರ್ಜನ್ಮ ಇದೆಯಾ ಏನು ಅಂತೇಳಿ. ಅದೆಲ್ಲ ನಿನ್ಗೀಗ ಯಾಕಮ್ಮ, ನೀನು ಸುಮ್ಮನೆ ಇದ್ರಾಗ ಮೆಡಿಟೇಷನ್ ಮಾಡ್ಕೊಂಡು ಹೋಗು ಅಂತ ಹೇಳ್ಬಿಟ್ರು ಅವರು. ಆಗಲೂ ನಾನು ಯಾರಿಗೂ ವಿಚಾರಿಸಿಲ್ಲ, ಏನು ಮಾಡಿಲ್ಲ. ಡೈಲಿ ಒಂದೇ ಸಮ ಧ್ಯಾನ ಮಾಡೋದು, ಅವರ್ಸ್ ಟುಗೆದರು. ಮತ್ತೆ ನನ್ನ ಮಗ ನಮ್ಮ ಮನೆಗೆ ಹುಟ್ಟು ಬರಬೇಕು, ಹಾಗೇ ಆಗಬೇಕು ಅಂತ. ಮತ್ತು ನನ್ನ ಫ್ರೆಂಡ್ ತಿಳಿಸಿದ್ಲು, ಹಾಗೆಲ್ಲ ಇದು ಮಾಡ್ಕೋಬಾರ್ದು, ಅವರಲ್ಲೆಲ್ಲ ಯಾವ್ಯಾವ ಥರ ಇರ್ತಾರೆ ಅದನ್ನೆಲ್ಲ ಅವರು ಇದು ಮಾಡಿ ಬರೋದು ಬೇಡ ಅಂಥೇಳಿ. ಅಷ್ಟು ತಿಳುವಳಿಕೆ ಬರೋಷ್ಟರಲ್ಲಿ ತುಂಬ ಮುಂದೆ ಆಗೋಗಿತ್ತು. ನಮ್ಮ ಸೊಸೆ ಪ್ರೆಗ್ನೆಂಟ್ ಆಗಿದ್ಲು. ಅಲ್ಲಿ ಅವ್ರದ್ದು ಡೆಲಿವರಿ ಟೈಮು ಅಲ್ಲಿ ಕೂತಿದ್ದೀನಿ, ನನಗೆ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಕೂತಿದ್ದೀನಿ, ಒಂದು ಸಿಲ್ವರ್ ಲೈನು ಹೇಗೆ ಬಂತು ಅಂದರೆ ನಾನು ಯಾವತ್ತೂ ನೋಡಿಲ್ಲ, ಬಟ್ ಕೇಳಿದ್ದೆ. ಶ್ರೀಕಾಂತ್ ಸರ್ ಹೇಳಬೇಕಾದ್ರೆ ಕೇಳಿದ್ದೆ. ಅವರು ನಂತರ ಹೇಳಿದ್ದವರು, ಮೊದಲು ನನಗಾಗಿದ್ದದು ಅನುಭವ. ಸಿಲ್ವರ್ ಲೈನ್ ಥರ ಆಕಾಶದಿಂದ ಬಂತು. ಇಲ್ಲಿ ನೋಡಿದ್ರೆ ನನ್ನ ತಂಗಿ ಎಬ್ಬಿಸ್ತಿದ್ದಾಳೆ, ಅಲ್ಲಿ ಮಗು ಆಯಿತು ಕಣೆ ಅಂತೇಳಿ. ಎಷ್ಟು ಖುಷಿ ಆಯಿತು ಅಂದರೆ ಅಷ್ಟು ಖುಷಿ ಆಯಿತು. ಈಗಲೂ ಒಂದೆರಡು ಆ ಮಗುವಲ್ಲಿ ನಾನು ನನ್ನ ಮಗನದು ಲಕ್ಷಣಗಳ್ನ ಕಾಣ್ತೀನಿ. ಯಾವಾಗಲೂ ಅವನಿಗೆ ಜನ ಇರಬೇಕು, ಮನೆ ತುಂಬ ಯಾವಾಗಲೂ ಜನನೇ ಇರಬೇಕು ಅವನಿಗೆ. ಈಗ ಅವನು ಅಷ್ಟೇ, ನಮ್ಮ ಮಗ ಯಾವಾಗಲೂ ಯಾರೋದ್ರೂ ಯಾರನ್ನೂ ಬೇಡ ಬೇಡ ಅಂತ ಹೇಳ್ತಾನೆ, ಇಲ್ಲೇ ಇರಿ ಹೋಗಬೇಡಿ. ಅವನು ಯಾವ ರೀತಿ ಮಾಡ್ತಿದ್ನೋ ಅದೇ ರೀತಿ ಮಾಡ್ತಾನೆ. ಒಂದು ಖುಷಿ ಆಗುತ್ತೆ, ಇರ್ಬೋದೇನೋ ಅನಿಸುತ್ತೆ, ತುಂಬ ಖುಷಿ ಆಗುತ್ತೆ. ಹೀಗೆ ಒಳ್ಳೊಳ್ಳೆ ಅನುಭವ ಆಗಿದೆ. ತುಂಬ ಸಂತೋಷದಿಂದ ಇದ್ದೀನಿ, ಖುಷಿಯಾಗಿದ್ದೀನಿ. ಧ್ಯಾನ ಯಾವತ್ತೂ ಯಾರೂ ಬಿಡಬೇಡಿ. ಊಟ ಬಿಟ್ಟರೂ ಚಿಂತೆ ಇಲ್ಲ, ಧ್ಯಾನ ಮಾತ್ರ ಬಿಡಬೇಡಿ. ನಿಮಗೆ ಸಾಧ್ಯ ಆದಷ್ಟು 10 ನಿಮಿಷ ಅಲ್ಲ, 2 ನಿಮಿಷ ಅಲ್ಲ, ಎಷ್ಟೋ ಹೊತ್ತು ಮಾಡಿ. ಹೃದಯಪೂರ್ವಕವಾಗಿ ಜೀವಿಸ್ತಾ ಇದ್ದೀನಿ. ಮತ್ತು ಒಂದು ನಮ್ಮ ಅಂಗಡಿ ಕಸ್ಟಮರ್ಸ್ ಬಂದರೆ ನಾನು ಹೇಳೋ ಮೊದಲೇ ನಮ್ಮ ಯಜಮಾನರು ತುಂಬ ಚೆನ್ನಾಗಿ ಅವ್ರಿಗೆ ಎಲ್ಲರಿಗೂ ಹೇಳ್ತಾರೆ. ನಾನೇ ಸ್ಟಾಪ್ ಮಾಡಿಬಿಡ್ತೀನಿ, ಅವ್ರ ಪ್ರಚಾರ ಅಷ್ಟು ಚೆನ್ನಾಗಿ ಮಾಡ್ತಾರೆ. ನಾವು ಸಂತೋಷವಾಗಿದ್ದೀವಿ. ಈಗ ನನ್ನ ಮಗನಿಗೆ ಹೇಳಿದ್ರೆ, ನಿಮ್ಮ ಸರ್ರೇ ಹೇಳಿದ್ದಾರೆ ಲೇಟಾಗಿ ಬಂದರೆ ಲೇಟೆಸ್ಟ್ ಆಗಿರ್ತೀವಿ ಅಂತೇಳಿ ನಾವು ಮಾಡ್ತೀವಿ. ಬಟ್ ಅವ್ನು ಯಾವುದಕ್ಕೂ ಅಪೋಸ್ ಮಾಡಲ್ಲ, ಎಲ್ಲ ತಿಳ್ಕೊತಾನೆ, ಕೇಳ್ಕೊತಾನೆ, ಬಟ್ ಧ್ಯಾನ ಮಾಡೋದಿಲ್ಲ. ಅವನು ಹೇಳಿದ್ರೆ ನಿಮ್ಮ ಸರ್ರೇ ಹೇಳಿದಾರಲ್ಲ ಲೇಟಾಗಿ ಬಂದು ಲೇಟೆಸ್ಟ್ ಆಗಿ ಅಂತ, ನಾವು ಲೇಟಾಗಿ ಬರ್ತೀವಿ, ಲೇಟೆಸ್ಟ್ ಆಗಿರ್ತೀವಿ ಅಂತ ತಿಳಿಸ್ತಿರ್ತಾನೆ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ನಮ್ಮ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಸರ್ಗೂ, ಸ್ವರ್ಣಮಾಲಾ ಪತ್ರಿ ಮೇಡಮ್ಗೂ, ಮೀನಾ ಮೇಡಮ್ಗೆ, ನಮ್ಮ ನಳಿನಿ ಆಂಟಿಗೂ, ಎಲ್ಲ ಫ್ರೆಂಡ್ಸ್ಗೂ, ಇಲ್ಲಿ ಬಂದಿರೋ ಅಷ್ಟಲಕ್ಷ್ಮಿಯರಿಗೂ, ಫ್ರೆಂಡ್ಸ್ಗೂ, ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಅನಂತ ಕೋಟಿ ಸಾಷ್ಟಾಂಗ ನಮಸ್ಕಾರ. ನನ್ನ ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡ್ತೀನಿ. ಮೊನ್ನೆ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ನಮ್ಮ ಯಜಮಾನ್ರು ಯಾವಾಗಲೂ ಗಾಡಿ ನಿಲ್ಲಿಸಿದ್ರೆ ನೀಟಾಗಿ ನಿಲ್ಲಿಸ್ತಾರೆ, ಕ್ಲೀನಾಗಿ ಬೀಗ ಹಾಕ್ಕೊಂಬರ್ತಾರೆ.
ಮೊನ್ನೆ ಏನೋ ಅರ್ಜೆಂಟಲ್ಲಿ ಬಂದರು, ಗಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಗಾಡಿ ಬೀಗ ಅದರಲ್ಲೇ ಇತ್ತು. ಒಂದು 10 ನಿಮಿಷ ಆದಮೇಲೆ ನೋಡಿದ್ರೆ ಗಾಡಿಯಲ್ಲಿ ಬೀಗ ಇಲ್ಲ, ಗಾಡಿ ಒಂದು ಸೈಡಿಗೆ ಹೋಗ್ಬಿಟ್ಟಿದೆ. ನಮ್ಮ ರೋಡಲ್ಲಿ ತುಂಬ ಅಂದರೆ ತುಂಬ ಕಳ್ತನ ನಡೆಯುತ್ತೆ. ಒಂದು ಹೆಲ್ಮೆಟ್ ಆಚೆಗಡೆ ಒಂದು ಸ್ಲಿಪ್ಪರ್ ಬಿಟ್ಟರು ಯಾರೂ ಬಿಡಲ್ಲ, ತಗೊಂಡೋಗ್ಬಿಡ್ತಾರೆ. ಆಮೇಲೆ ಇದೇನಪ್ಪ ಇದು ಗಾಡಿದು ಕೀ ಹೋಯ್ತು ಅಂತ ಒಂದು 5 ನಿಮಿಷ ಮೆಡಿಟೇಷನಲ್ಲಿ ಕೂತ್ಕೊಂಡೆ. ಆಮೇಲೆ ಅದು ಕೀ ಎಲ್ಲಿದೆ ಏನು ಎಲ್ಲ ತೋರಿಸ್ತು. ಕೆಳಗಡೆ ಹೋಗಿ ಒಳಗಡೆ ನೋಡಿದ್ರೆ ಕೀ ಸಿಕ್ತು, ಕೀ ತೊಗೊಂಬಂದು. ಇನ್ನೊಂದು ಎಕ್ಸ್ಪೀರಿಯೆನ್ಸು, ಧ್ಯಾನ ಕೂತಿದ್ದೀನಿ. ನನಗೆ ಈ ಆತ್ಮ ಇದೆಲ್ಲ ಏನೂ ಗೊತ್ತಿರಲಿಲ್ಲ ಮುಂಚೆ. ಬೆಳಗ್ಗೆ 7:30 ಧ್ಯಾನ ಕೂತಿದ್ದೀನಿ. ಒಂದು ಆತ್ಮ ಮೇಲ್ಗಡೆ ಹೋಗ್ತಾ ಇದೆ, ನನಗೆ ಕಾಣಿಸ್ತಾ ಇದೆ. ಆದರೆ ತುಂಬ ಅಂದರೆ ತುಂಬ ಭಯ ಆಗೋಯ್ತು. ಏನಿದು, ಏನೋ ಆತ್ಮ ಮೇಲ್ಗಡೆ ಹೋಗ್ತಾ ಇದೆ ಅಲ್ವಾ ಅಂತ ತುಂಬ ಭಯ ಬಿಟ್ಟು ಆತ್ಮ ಹೋಗಿದ್ದು ನೋಡ್ಬಿಟ್ಟು ಧ್ಯಾನದಿಂದ ಎದ್ಬಿಟ್ಟೆ. ಆಮೇಲೆ ಇಮಿಡಿಯೇಟ್ ಗೊತ್ತಾಯಿತು, ನಮ್ಮ ಪಕ್ಕದ ಮನೆ ಹುಡುಗಿ, ಇನ್ನು 32 ಇಯರ್ಸು, ಅವರು ಡೆತ್ ಆಗಿದೆ ಅಂತ ಇಮಿಡಿಯೇಟ್ ಮೆಸೇಜ್ ಬಂತು. ಲಾಸ್ಟ್ ವೀಕ್ ಒಂದು ಪ್ರೋಸೆಸ್ ಆಯಿತು. ಒಂದು ಗುರುಗಳು ಒಂದು ಡೀಪ್ ಫಾರೆಸ್ಟು, ಆ ಫಾರೆಸ್ಟ್ ಒಳಗೆ ಹೋದರೆ ಒಂದು ಕಡೆ ಮಾತ್ರ ಬೆಳಕು ಬರ್ತಾ ಇದೆ. ಆ ಬೆಳಕು ಹತ್ರ ಕೂತ್ಕೊಂಡು ಏನಿದು ಬೆಳಕು ಬರ್ತಾ ಇದೆ ಅಂದರೆ, ಅಲ್ಲಿ ಒಂದು ಗುರುಗಳು ಧ್ಯಾನ ಕೂತಿದ್ದಾರೆ. ಅವರು ತುಂಬ ಅಂದರೆ ತುಂಬ ಬ್ರೈಟ್ನೆಸ್ ಇದೆ ಗುರುಗಳು. ಅವ್ರ ಸುತ್ತ ಒಂದು ಹುತ್ತ ತುಂಬ ದೊಡ್ಡದಾಗಿ ಬೆಳೆದಿದೆ ಗುರುಗಳ ಸುತ್ತ. ಆ ಗುರುಗಳು ಧ್ಯಾನದಿಂದ ಎದ್ದೊಲ್ತಾರೆ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಅದಕ್ಕೆ ಮುಂಚೆ ಏನಾಗಿದೆ ಅಂದರೆ, ಆ ಗುರುಗಳ ಜೊತೆ ನಮ್ಮದು ಕನೆಕ್ಷನ್ ಇತ್ತಂತೆ. ಅಲ್ಲಿ ಅವರಿಗೆ 92 ಶಿಷ್ಯಂದ್ರಿದ್ರಂತೆ. ಅದರಲ್ಲಿ ನಾನು ಒಬ್ಳಂತೆ ಆ ಶಿಷ್ಯಲ್ಲಿ. ಆ 92 ಜನನೂ ಕಾಣಿಸಿದ್ರು. ಅವರು ಈ 92 ಜನಕ್ಕೂ 112 ಇಯರ್ಸ್ ಧ್ಯಾನ ಕಲಿಸಿ ಈ ಭೂಲೋಕಕ್ಕೆ ಕಲಿಸಿದಾರಂತೆ. ಆಮೇಲೆ ಇವಾಗ ಆ ಗುರುಗಳು ಬರಲೇಬೇಕು ಅಂತ ಒಂದು ಪ್ರೋಸೆಸ್ ಆಗ್ತಾ ಇದೆಯಂತೆ. ಅದಕ್ಕೋಸ್ಕರ ಗುರುಗಳು ಎದ್ದಿದ್ದಾರೆ. ಎದ್ದಿದ ತಕ್ಷಣ ಗುರುಗಳು ಕಾಣಿಸಿದ್ದಾರೆ. ಆಮೇಲೆ ಫಸ್ಟ್ ಅವರು ಎಲ್ಲ ಶಿಷ್ಯಂದ್ರಿಗೂ ಅವರ ಒಂದು ದರ್ಶನ ಕೊಟ್ಟಿದ್ದಾರೆ. ಗುರುಗಳು ದರ್ಶನ ಕೊಟ್ಟಿದ ತಕ್ಷಣ ಏನು ಗುರುಗಳ ದರ್ಶನ ಸಿಗ್ತಾ ಇದೆ, ಎಲ್ರಿಗೂ ಗುರುಗಳ ದರ್ಶನ ಸಿಕ್ತು ನಮಗೆ. ಆಮೇಲೆ ಒಂದು ಮೆಸೇಜ್ ಏನು ಬಂತು ಅಂದರೆ, ಆ ಗುರುಗಳು ಫೆಬ್ರವರಿ 16 ಅಮೇರಿಕಾದಲ್ಲಿ ಒಂದು ಹುಡುಗಿ ಒಂದು ಹೆಣ್ಮಗು ಆಗಿ ಜನ್ಮ ತಗೋತಾರಂತೆ. ನೆಕ್ಸ್ಟ್ ಇಯರ್ 25 ಫೆಬ್ರವರಿ 16ಗೆ 25ಗೆ ಅವರು ಈ ಭೂಲೋಕಕ್ಕೆ ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಆಮೇಲೆ ಅವರು ಯಾವ ಮನೆಯಲ್ಲಿ ಯಾವ ಪ್ಯಾರೆಂಟ್ಸ್ ಒಟ್ಟಿಯಲ್ಲಿ ಲಾಸ್ಟ್ ವೀಕು ಅವರು ಒಂದು ಬ್ರೈಟ್ನೆಸ್ಸು, ಸಿಕ್ಕಾಬಟ್ಟೆ ಬ್ರೈಟ್ನೆಸ್ಸು, ತುಂಬ ಗುರುಗಳು ಕಾಣಿಸಿದ್ದಾರೆ. ಎಲ್ಲ ಸೇರಿ ಒಂದು ಪಿಂಡ ಥರ ಕಾಣಿಸ್ತು. ಅದೆಲ್ಲ ಆ ತಾಯಿ ಹೊಟ್ಟೆಗೆ ಇದು ಪಿಂಡನ ಆವಾಹನ ಕಲಿಸಿದ್ರು. ಅದು ನೋಡಿದ ತಕ್ಷಣ ಒಂಥರ ಶಾಕ್ ಆಯಿತು. ಕೆಳಗಡೆ ಬಂದರೆ ಕಲರ್ಸ್ ಕನ್ನಡದಲ್ಲಿ ಶಿವಾದು ಒಂದು ಸೀರಿಯಲ್ ಬರ್ತಾ ಇದೆ. ಆ ಸೀರಿಯಲಲ್ಲಿ ಅವತ್ತು ಶಿವ ಕಲಿಸ್ತಾ ಇದ್ದಾರೆ ಅದೇ ಥರ. ಇಮಿಡಿಯೇಟ್ ಆ ಮೆಸೇಜ್ ಗೊತ್ತಾಯಿತು. ಎಲ್ರಿಗೂ ತುಂಬ ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.